ಹೊಸ ಹುಮ್ಮಸ್ಸು ಏನು ಬಿ ಕೆ ರಿಪೇರ್ ಸಾಹೇಬ್ರು ಹೊಸದಾಗೇನು ಅವ್ರ ಬಗ್ಗೆ ಹೇಳ್ಬೇಕಾಗಿಲ್ಲ. ಬಿ ಕೆ ರಿಪೇರ್ ಸಾಹೇಬ್ರು ಇಂದ ಯೂತ್ ಕಾಂಗ್ರೆಸ್ ಇಂದ ಸೇವಾದಳ ಎಸಿಸಿ ಜನರಲ್ ಸೆಕ್ರೆಟರಿ ಆಗಿ ಹಲವಾರು ಸ್ಟೇಟ್ಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ನೋಡಿ ಅವ್ರೇನು ಕಾರ್ಯವೈಖರಿ ಮೆಚ್ಚಿ ಇವತ್ತಿನ ಸೋನಿಯಾ ಗಾಂಧಿ ಅವರು ಹಾಗೂ ರಾಹುಲ್ ಗಾಂಧಿ ಅವರು ಎಲ್ಲರೂ ಸೇರಿ ಇವತ್ತು ಅವ್ರಿಗೆ ಕೆಪಿಸಿಸಿ ಅಧ್ಯಕ್ಷರು ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಅತಿ ಆಪ್ತರಾಗಿ ಇವತ್ತು ದಿನ ಶಿವಕುಮಾರ್ ಅವ್ರಿಗೆ ಒಂದು ಸರಿಸಾಟಿ ಆದ ಜೋಡಿ ಅಂತ ಹೇಳ್ಬೋದು. ಅದೇನ್ ಸರಿ ಜೋಡಿ ಬಿ ಕೆ ಅನ್ನೋರು ಮತ್ತೆ 2028ಕ್ಕೆ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರಕ್ಕೆ ಸಕಲ ಸಿದ್ಧತೆ ಮಾಡ್ಕೊಂಡು ಮುಂದೆ ನಡೀತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಿ ಕೆಪಿಸಿಸಿ ಅಧ್ಯಕ್ಷರು ಮಾಡಿದಾರಲ್ಲ ಸರ್ ಇವತ್ತು. ಸರ್, ಅದೇ ಸಂತೋಷ ಸುದ್ದಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಿ ಅಧ್ಯಕ್ಷ ಮಾಡಿದ್ದಾರೆ. ಅದೇ ರೀತಿ ಅವರು ಸಹ ಸಾಮಾನ್ಯ ಕಾರ್ಯಕರ್ತರು ಗುರುತಿಸ್ತಾರೆ ಅಂತ ನಾವೆಲ್ಲ ಆಸೆ ಪಡ್ತೀವಿ ಸರ್. ಹರಿಪ್ರಸಾದ್ ಅವರ ಪದಾರ್ಪಣಾ ಕಾರ್ಯಕ್ರಮದಲ್ಲಿ ಇವರು ಎಲ್ಲರೂ ಬಂದಿದ್ದಾರೆ. ಇವತ್ತು ಏನ್ ಹೇಳ್ತೀರಾ ಸರ್? ಹರಿಪ್ರಸಾದ್ ಅದೇ ರೀತಿ ನಾನು ಕೂಡ 25 ವರ್ಷದ ಬೂತ್ ಮಟ್ಟದ ಕೆಲಸ ಮಾಡ್ಕೊಂಡ್ ಬಂದೆ. ನಾನು ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದೆ, ಈಗ ಸೇವಾದಳದಲ್ಲಿ ಇದ್ದೆ, ಈಗ ಬ್ಲಾಕ್ ಮಟ್ಟದಲ್ಲಿ ಹೋಗಿ ಆಮೇಲೆ ವಾರ್ಡ್ ಪ್ರೆಸಿಡೆಂಟ್ ಆಗಿ ಈಗ ನಾನು GB ಆಕಾಂಕ್ಷಿ ಆಗಿದ್ದೀನಿ. ಅಷ್ಟೆಲ್ಲ ತಿಳ್ಕೊಳ್ಳಿ ಯಾವ ಮಟ್ಟದಲ್ಲಿ ಮುಂದೆ ಬಿಟ್ಟಿದ್ದಾರೆ ಅಂತ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ GB ಕ್ಯಾಂಡಿಡೇಟ್ ಆಗಿ ಸತಿ ಮತ್ತಿಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಜನ ಎಲ್ಲಾರ್ಗು ಗೊತ್ತಾಗಿದೆ ನಮ್ಮ ಮಲ್ಲೇಶ್ವರಮಲ್ಲಿ ಅಶ್ವಥ್ ನಾರಾಯಣ್ ಏನು ಕೆಲಸ ಮಾಡ್ತಾ ಇಲ್ಲ ಅಂತ. ಅವರು ನೀರ್ ತೊಂದ್ರೆ ಇದೆ, ರೋಡ್ಗಳು ತೊಂದ್ರೆ ಇದೆ, ಹಳ್ಳಗಳಿದೆ, ಏನು ಕೆಲಸ ಮಾಡಿಲ್ಲ. ಜನಕ್ಕೆ ಗೊತ್ತಾಗಿದೆ. ಈ ಸತಿ ನನ್ಗೊಂದು ಅವಕಾಶ ಮಾಡಿ